ಯಾವಾಗಲೂ ದೇವರು ಕೊಟ್ಟದ್ದನ್ನ ಒಪ್ಪಿಕೊಂಡರೆ ದೇವರಿಗೆ ಹೇಳಬೇಕು, ನಾನು ಇದು ಬೇಕು ಅದು ಬೇಕು ಕೇಳಲ್ಲ. ನೀ ಏನು ಕೊಡ್ತೀಯೋ ಕೊಡು, ನೀನು ಕೊಟ್ಟಿದ್ದನ್ನು ತಗೊಳ್ಬೇಕೇ ವಿನಃ ಬೇಕು ಅಂತ ಕೇಳುವ ಸಾಮರ್ಥ್ಯ ಯೋಗ್ಯತಾ ನಂಗೇನಿದೆ. ನೀವು ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಅವು ಏನು ಕೊಡ್ತಾರೋ ತೊಗೊಂಡು ಬರಬೇಕೇ ವಿನಃ ನೀವೇ ಏನೇನು ಬೇಕೋ ಕೇಳಲಿಕ್ಕಾಗತ್ತಾ? ಡಾಕ್ಟ್ರೇ ನಂಗೆ 3 ದಿವಸದಿಂದ ಜ್ವರ, 2 ಆ ಮಾತ್ರೆ 3 ಈ ಇಂಜೆಕ್ಷನ್ನು 2 ದಿವಸ ತಗೊಂಡು 3 ದಿವಸ ಬಿಟ್ಟು ಬರ್ತೀವಿ ಎಲ್ಲ ನೀವೇ ಹೇಳೋದಾದ್ರೆ ಡಾಕ್ಟ್ರಿಗೆ ಡಾಕ್ಟ್ರ್ ಅಂತ ಯಾಕೆ ಕರಿಬೇಕು? ಡಾಕ್ಟ್ರ್ ಹತ್ರ ಹೋಗೋ ಪೇಷಂಟು ಡಾಕ್ಟ್ರು ಕೊಟ್ಟದ್ದು ತೊಗೊಂಡ್ರೆ ಸರಿಯಾಗಿ ಪಥ್ಯ ಮಾಡಿದರೆ ಔಷಧಿಯನ್ನು ತಗೊಂಡ್ರೆ ರೋಗ ವಾಸಿ ಅಗತ್ಯ ವಿನಃ ಅವನಿಗೆ ಮನಸ್ಸಿಗೆ ಬಂದಾಗ ತಗೊಂಡ್ರೆ ಹೋಗೋಲ್ಲ. ಹಾಗಾದರೆ ಸಂಸಾರ ಅನ್ನುವ ರೋಗ, ಹುಟ್ಟು ಸಾವು ಸಾವು ಅನ್ನುವ ರೋಗ, ಈ ರೋಗದಿಂದ ಪರಿಹಾರ ಆಗಬೇಕು. ವೈದ್ಯ ಬಂದ ನೋಡಿ ವೆಂಕಟನೆಂಬ, ಆ ವೆಂಕಟನೆಂಬ ವೈದ್ಯ ಶ್ರೀನಿವಾಸನೆಂಬ ವೈದ್ಯ, ವೇದ್ಯೋ ವೈದ್ಯ ಸದಾ ಯೋಗಿ. ಆ ಭಗವಂತ ಜೀವನದಲ್ಲಿ ಏನು ಕೊಡ್ತಾನೆ ಬೆಸ್ಟ್ ಟ್ರೀಟ್ಮೆಂಟ್. ಅದು ಜೀವನದಲ್ಲಿ ಬರುವ ಕಷ್ಟಗಳು ಅದು ಸಜ್ಜನರಿಗೆ ದೇವರು ಕೊಡುವ ಅದ್ಭುತವಾದ ಟ್ರೀಟ್ಮೆಂಟ್ ಅಂತ. ಅದಕ್ಕಿಂತ ಮತ್ತಿನ್ನೊಂದು ಇಲ್ಲಂತೆ. ಯಸ್ಯಾನುಗ್ರಹ ಮಿಚ್ಚಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಹತ್ರ ಆಗಬೇಕು ಅಂತ ಅನ್ಕೊಳ್ತೀನಿ ಅವರು ನಂಬಿದ ಎಲ್ಲ ಸಕಲ ಸಂಪತ್ತನ್ನ ಮೊದಲು ಕಿತ್ಕೊಳ್ತೀನಿ. ಆಧ್ಯಾತ್ಮವಾಗಿ, ಆದಿಭೌತಿಕವಾಗಿ, ಆದಿ ದೈವಿಕವಾಗಿ ಅನೇಕ ತೊಂದರೆ ತಾಪತ್ರಯಗಳನ್ನ ಕೊಡ್ತೇನೆ. ಕೊಟ್ಟದ್ದನ್ನ ಯಾರು ಸಹಿಸ್ಕೊಳ್ತಾರೆ, ಕೊಟ್ಟದ್ದನ್ನೇ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾನೆ, ಅವನನ್ನ ಗಟ್ಟಿಯಾಗಿ ಹಿಡಿದು ಮೇಲೆತ್ತುತ್ತೀನಿ.